ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇದು ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಹೊರಗೆ ಬಂದ ಕೂಡಲೇ ನೋಡಿ ಒಳ್ಳೆ ಸನ್ರೈಸ್ ಕಾಣ್ತುಂಟು. ಸನ್ರೈಸ್ ಎಲ್ಲ ನೋಡಿ ನಮ್ಮ ತೆಂಗಿನ ಗಿಡಗಳ ಹತ್ರ ಅದೇ ಒಂದು ತೆಂಗಿನ ಗಿಡ ಸ್ವಲ್ಪ ನೆಟ್ಟಿದ್ದೇವೆ ನಾವು. ಅದರಲ್ಲಿ ನೋಡಿ ಒಂದು 2 ಗಿಡಗಳಿಗೆ ಇದು ಕ್ರೌನ್ ಚೋಕಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅಲ್ಲಾಂದರೆ ಕನ್ನಡದಲ್ಲಿ ಮುಂಡುತಿರಿ ಅಂತ ಹೇಳ್ತಾರೆ. ಅದು ಬಂದಿರೋ ಲಕ್ಷಣ ಕಾಣ್ತಾ ಇತ್ತು ನನಗೆ. ಸೊ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಅದು ಬೋರಾನ್ ಡಿಫಿಷಿಯನ್ಸಿಯಿಂದ ಮೇಯ್ನಾಗಿ ಬರುವುದಂತ ಗೊತ್ತಾಯಿತು. ಸೊ ಅದಕ್ಕೀಗ ಸ್ವಲ್ಪ ಬೋರಾನ್ ಒಂದು 5 ಲೀಟರ್ ನೀರಿಗೆ ಒಂದು 30-40 ಗ್ರಾಮ್ ಪ್ಲಸ್ ಸ್ವಲ್ಪ ಜಿಂಕ್ ಆ್ಯಂಡ್ ಮೆಗ್ನೀಷಿಯಮ್ ಸಲ್ಫೇಟ್ ಎಲ್ಲ ಸೇರಿಸಿ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಸೇರಿಸಿ ಅದಕ್ಕೆ ಸ್ವಲ್ಪ ಎರ್ತ್ ಬರುವ ಅಂತ ತಗೊಂಡು ಹೋಗ್ತಾರೆ. ಎಲ್ಲ ಪ್ರಿಪೇರ್ ಮಾಡಿ ಅದನ್ನು ಕ್ಲೀನಾಗಿ ಅದರ ತೆಂಗಿನ ಗಿಡಗಳ ಸುತ್ತ ಅದಕ್ಕೆ ಬೇರಿಗೆ ಸಿಕ್ಕುವ ಹಾಗೆ ಎರ್ದು ಒಂದು ಸ್ವಲ್ಪ ದಿನ ಆಗುವಾಗ ನಿಮಗೆ ಅಪ್ಡೇಟ್ ಕೊಡ್ತೇನೆ ಏನಾಗಿದೆ ಅಂತ, ಅದು ರಿಕವರ್ ಆಗ್ತದೆ ಅಂತ ನೋಡುವ. ಸೊ ಅದಾದ ಮೇಲೆ ಸೀತಾ ಮನೆಗೆ ಬಂದಾಗ ನೋಡಿ, ಮನೆಗೆ ಬಂದ ಕೂಡಲೇ ನಮ್ಮ ಗುಂಡ ಬರ್ತಾನೆ. ಗುಂಡ ಬಂದು ಕಾಲ ಕೆಳಗೆ ಮಲಗಿ ಮತ್ತು ಅವನಿಗೆ ಸ್ವಲ್ಪ ಆಟ ಎಲ್ಲ ಆಡಿಸಿ ಸಂತೋಷ ಮಾಡಬೇಕು ಅವನನ್ನು, ಆಯಿತಾ. ನೋಡಿ ಅದೆಲ್ಲ ಆಗಿ ಸೀತಾ ಪುನಃ ನಮ್ಮ ಮಲಬಾರ್ ನೀಮ್ ಪ್ಲ್ಯಾಂಟೇಷನಿಗೆ ಡ್ರಿಪ್ ಬಿಡುವ ಅಂತ ಹೋದೆ. ನೋಡಿ ಡ್ರಿಪ್ ಹಾಕಿ ಸ್ವಲ್ಪ ಹೊತ್ತಾಗಿ ಫಿಲ್ಟರ್ ಹತ್ರ ಹೋಗಿ ನೋಡ್ತೇನೆ, ಪ್ರೆಷರೆಲ್ಲ ಭಯಂಕರ ಜಾಸ್ತಿ ಆಗಿದೆ, ಎಲ್ಲ ಬ್ಲಾಸ್ಟ್ ಆಗಿ ಹೋಗುವಾಗ ಆಗ್ತಾ ಉಂಟು. ಸೊ ಮೋಟ್ರ್ ಆಫ್ ಮಾಡಲಿಕ್ಕೆ ಹೇಳಿ ಅದರ ವಾಲ್ವ್ ಎಲ್ಲ ಓಪನ್ ಮಾಡಿದೆ. ಮತ್ತು ಸೀತಾ ಅದರ ಫಿಲ್ಟರ್ ತೆಗೆದು ನೋಡ್ತೇನೆ, ಫುಲ್ ಸಿಲ್ಟ್ ಉಂಟು. ನಾವು ಕ್ಲೀನ್ ಮಾಡೋದು 3 ದಿನ ಆಗಿತ್ತು ಆ್ಯಕ್ಚುಲಿ. ಸೊ ಸಿಲ್ಟ್ ಬಂದು ಕೂತೆಲ್ಲ ಬ್ಲಾಕ್ ಆಗಿ ಪ್ರೆಷರ್ ಜಾಸ್ತಿ ಆಗಿ ನೋಡಿ ಇಲ್ಲಿ ಹರಿದೇ ಹೋಗಿದೆ. ಅದನ್ನು ಎಂತ ಮಾಡೋದಂತ ಕೇಳಬೇಕಷ್ಟೇ. ಸೊ ಇವತ್ತಿಗಿಷ್ಟೇ, ಬಾಯ್ ಬಾಯ್.